ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಪ್ರಕಾರ ಯಾವ ಬಲ ಗೆಲ್ಲುತ್ತೆ ಅಂತ ಯೋಚನೆ ಮಾಡಿದ್ದೀರಾ? 100% ಗೆಲ್ಲೋದು ನನ್ನ ಪ್ರಕಾರ ಹಣಬಲ ಅನ್ನಿಸ್ತಿದೆ. ಯಾಕೆ ಅಂತ ನನಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಿಮ್ಮ ಪ್ರಕಾರ ಯಾವ ಬಲ ಗೆಲ್ಲುತ್ತೆ? ಹಣಬಲನ, ಜನಬಲನ ಅಥವಾ ವ್ಯಕ್ತಿತ್ವನ? ಈ ಮೂರಲ್ಲಿ ಯಾವ್ದು ಗೆಲ್ಲಬೇಕು? ಬಿಗ್ ಬಾಸ್ಗೆ ಯಾವುದು ಸೂಕ್ತ? ಜನಬಲ ಅಥವಾ ಹಣಬಲ ಅಥವಾ ವ್ಯಕ್ತಿತ್ವ? ಈ ಮೂರಲ್ಲಿ ಯಾವುದು ಅಂತ 100% ನೀವು ಸೆಲೆಕ್ಟ್ ಮಾಡಿ. ನನ್ನ ಪ್ರಕಾರ ಹಣಬಲ ಯಾವ ರೀತಿ ಅಂತ ಹೇಳ್ತೀನಿ. ಮೊದಲಿಗೆ ಹಣಬಲ ಅಂದರೆ ಅಶ್ವಿನಿ ಅವರು. ಹಣ ಸಿಕ್ಕಾಪಟ್ಟೆ ಇದೆ ಅವ್ರ ಹತ್ರ, ಬೇಜಾನಿದೆ ಅವ್ರ ಹತ್ರ. ಅಷ್ಟೊಂದಿದೆ ಅಂದರೆ ಬಿಗ್ ಬಾಸ್ನೇ ಆ ಟ್ರೋಫಿನ ಕೊಂಡ್ಕೊಳ್ಳೋಷ್ಟು ಶಕ್ತಿ ಇದೆ. ಆದರೆ ಕೊಂಡ್ಕೊಂಡ್ರೆ ಬೆಲೆ ಇದೆಯಾ? ನಮ್ಮ ಜನಗಳು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾರಾ? ಅಥವಾ ಅವರು ವಿನ್ನರ್ ಅಂತ ಒಪ್ಕೊಳ್ತಾರಾ? ನನಗೆ ಒಪ್ಕೊಳ್ದಿದ್ರು ಪರವಾಗಿಲ್ಲ, ನನಗೆ ಟ್ರೋಫಿ ಬೇಕಷ್ಟೇ, ನಂಗೆ ಟ್ರೋಫಿ ಅಷ್ಟೇ ಇಂಪಾರ್ಟೆಂಟು, ನಾನು ಗೆದ್ದೆ ಅನ್ನೋದೊಂದು ಹೆಸರು ಇರುತ್ತೆ. ಅಂದರೆ 12 ಬಿಗ್ ಬಾಸ್ 12 ಕನ್ನಡ ಸೀಸನರ ವಿನ್ನರ್ ಅಶ್ವಿನಿ ಗೌಡ ಅಂತ ಬಂದರೆ ಸಾಕು. ನನಗೆ ಜನಗಳದೆಲ್ಲ ಮ್ಯಾಟ್ರೇ ಆಗಲ್ಲ. ಆ ಪ್ರೀತಿ ತೊಗೊಂಡು ನಾನು ಏನು ಮಾಡಲಿ? ನನಗೆ ಬೇಕಾಗಿರೋದು ಜಸ್ಟ್ ಹಣ. ನಾನೇ ಕೊಟ್ಟಿರ್ತೀನಿ, ಬಟ್ ಅದೊಂದು ಹೆಸರು ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಗೆದ್ದರೆ ಅದು ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇರೋದೇ ಇಲ್ಲ ಅಂತ ಹೇಳಬೇಕು. ಯಾಕಂದರೆ ಜನಗಳು ಒಪ್ಕೊಳ್ತಾರ, ನೀನು ಯಾವ ಥರ ವಿನ್ನರ್? ಅಲ್ಲಿ ಅವರೆಲ್ಲೇ ಹೋದರೂ ಬೇರೆ ಕಡೆ ರೆಸ್ಪೆಕ್ಟ್ ಇರೋದಿಲ್ಲ ಅವ್ರಿಗೆ, ಅಶ್ವಿನಿ ಅವ್ರಿಗೆ. ಅಂದರೆ ಈಗ ಆಲ್ರೆಡಿ ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತದೆ, ನೀವು ನೋಡಿರ್ಬೋದು. ನಾರಾಯಣ ಗೌಡ್ರವರು ಸುದೀಪ್ ಸರ್ ಹತ್ರ ಮಾತಾಡ್ತಿರೋದು, ಅದು ತುಂಬ ವೈರಲ್ ಆಯಿತು. ಮ್ಯಾಚ್ ಫಿಕ್ಸಿಂಗ್ ಆಗೋಗಿದೆ, ಬಿಗ್ ಬಾಸ್ ಗೆಲ್ಲೋದು 100% ಅಶ್ವಿನಿ ಅವರೇ ಅಂತ ಎಲ್ಲ ಫಿಕ್ಸ್ ಆಗಿಬಿಟ್ಟಿದ್ರು ಆಲ್ರೆಡಿ. ಆವಾಗ ನಾರಾಯಣ ಗೌಡ್ರು ಬಂದದಕ್ಕೆ ಕ್ಲಾರಿಟಿ ಕೂಡ ಕೊಡ್ತಾರೆ. ಏನಂದರೆ ನನ್ನ ಮಗನ ಲಗ್ನ ಪತ್ರಿಕೆ ಕೊಡೋಕೆ ಹೋಗಿತ್ತು, ಆಲ್ರೆಡಿ ನೀವೆಲ್ಲ ಹೆಂಗೆ ಹಬ್ಬಿಸ್ಬಿಟ್ಟಿದ್ದೀರಾ, ನಿಮ್ಮ ಮೀಡಿಯಾದವ್ರ ಕೆಲಸ ಇಲ್ವಾ ಹಾಗೆ ಹೇಗೆ ಅಂತ ಮೀಡಿಯಾದವ್ರನ್ನ ಸ್ವಲ್ಪ ಜನ ಅಥವಾ ಯಾರು ಹಬ್ಬಿಸಿದ್ರು ಕೆಟ್ಟದಾಗಿ ಅವ್ರನ್ನ, ಅಂದರೆ ಅಶ್ವಿನಿ ಅವ್ರನ್ನ ಗೆಲ್ಸೋಕ್ಕೆ ಇವರೇ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಯಾರು ಹಬ್ಸಿದ್ರಲ್ಲ, ವೈರಲ್ ಮಾಡಿದ್ರಲ್ಲ ವಿಡಿಯೋ, ಅದನ್ನೆಲ್ಲ ಅವರು ಅದಕ್ಕೆಲ್ಲ ಕ್ಲಾರಿಟಿ ಕೊಟ್ಟು ಅವ್ರಿಗೆ ಬೈದರು ಕೂಡ. ಬಟ್ ಇಲ್ಲಿ ಅದೊಂದೇ ಅಕಸ್ಮಾತ್ ಒಂದೇ ನಡೆದಿರುತ್ತೆ ಮಾತು, 100% ಇಲ್ಲ. ಅಲ್ಲಿ ಜಸ್ಟ್ ಲಗ್ನ ಪತ್ರಿಕೆ ಕೊಡೋಕ್ಕೆ ಮಾತ್ರ ಹೋಗಿದ್ರ? ಇಲ್ಲ, 100% ಮಾತಾಡಿರ್ತಾರೆ ಈ ವಿಷಯದ ಬಗ್ಗೆ. 100% ಇದ್ರ ಬಗ್ಗೆ ಏನೇನು ವಿಚಾರಗಳು ಅಶ್ವಿನಿಯವ್ರನ್ನ ಗೆಲ್ಲಿಸ್ತೀರಾ ಇದೆಲ್ಲ ನಡೆದೇ ಇರುತ್ತೆ. ಜಸ್ಟ್ ಅದೊಂದು ನಾವು ಈಗ ಇದಕ್ಕೆ ಹೋಗಿದ್ವಿ ಅಂತ ಯಾರು ಈ ಥರ ಫೋಟೋ ವೈರಲ್ ಆದರೆ ನಾವು ಇಂಥದಕ್ಕೆ ಹೋಗಿದ್ವಿ ಅಂತ ಫೋಟೋ ಒಂದು ತಗೊಂಡಿರ್ಬೋದು. ಆ ಥರ ಒಂದು ಏನಂತಾರೆ, ಮಗನ ಫೋಟೋ ಏನಂತಾರೆ, ಲಗ್ನ ಪತ್ರಿಕೆ ಕೊಡೋಕೆ ಹೋಗಿದ್ವಿ ಅನ್ನೋ ಒಂದು ಕಾರಣಕ್ಕೆ ಒಂದು ಫೋಟೋ ಕೂಡ ತಗೊಂಡಿರ್ಬೋದು. ಅಂದರೆ ಲಗ್ನ ಪತ್ರಿಕೆ ಇಟ್ಟು ಆವಾಗಲೇ ಕೊಡಬೇಕಿತ್ತ? ಫಿನಾಲೆ ಆದಮೇಲೆ ಹೋಗಿ ಕೊಡ್ಬೋದಿತ್ತಲ್ಲ ಅಲ್ವಾ? ಈಗಲೇ ಹೋಗಿ ಕೊಡೋ ಅಂಥದ್ದು ಏನಿತ್ತು? ಹೋಗ್ಲಿ ಬಿಡಿ. ಈಗ ಜನಬಲ 100% ಈಗ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಬಿಗ್ ಬಾಸ್ ಅವ್ರು ಹೇಳ್ತಿದ್ದಾರೆ, ನೋಡಿ ಗೈಸ್, ಬಿಗ್ ಬಾಸ್ ಅವ್ರಿಗೆ ಏನು ಬೇಕು ನೋಡು, 50 ಲಕ್ಷ ನಾನೇ ಕೊಡ್ತೀನಿ ನಿಮಗೆ, ಒಂದು ಕಪ್ ಕೊಡಿ, ನನಗೆ ಕಪ್ ಕೊಡಿ ಸಾಕು ಅಂದರೆ 100% ಬಿಗ್ ಬಾಸ್ ಅವ್ರು ಒಪ್ಕೊಳ್ತಾರೆ. ನಮಗೆ ದುಡ್ಡು ಬರುತ್ತೆ ಅಂದರೆ ನಾವೇ ಕೊಡೋದಾ? 100% ಕೊಡ್ತೀವಿ. ಈಗ ಅಂತಾರೆ ನಮ್ಮ ಜನಗಳಂತಾರೆ, ಅಯ್ಯೋ ನಮ್ಮ ಫೇವ್ರೇಟ್ ಗೆಲ್ಲಿಲ್ಲ, ಈ ಸಲ ನೋಡೋದೇ ಇಲ್ಲ ಅಂತ ಹೇಳ್ತಾರೆ. ಮುಂದಿನ ಸಲ ಅವ್ರ ಫೇವ್ರೇಟ್ಗಳು ಯಾರು ಇರ್ತಾರೋ ಅದೆಲ್ಲ ಕರ್ಸಿದ್ರೆ 100% ಮುಂದಿನ ಸಲ ನೋಡ್ತಾರೆ ಅನ್ನೋ ಗ್ಯಾರಂಟಿ ಅವ್ರಿಗೂ ಇರುತ್ತೆ. ಅವ್ರು ಗೆಲ್ಸಿದ್ರು ಅಶ್ವಿನಿ ಅವ್ರನ್ನ ಹೇಳೋಕ್ಕಾಗೋದಿಲ್ಲ. ಇನ್ನು ಜನಬಲ 100% ಗೊತ್ತು ನಿಮಗೆ ಯಾರಿಗಿದೆ ಅಂತ. 100% ಇರೋದು ಗಿಲ್ಲಿಗೇನೆ. ಎಲ್ಲ ಕಡೆಗೂ ಯಾವ ರೇಂಜಿಗೆ ಪ್ರಮೋಟ್ ಮಾಡ್ತಿದ್ದಾರೆ ಅಂದರೆ ಗಿಲ್ಲಿನ ಹಸು ಮೇಲೆಲ್ಲ ಇದು ಮಾಡು ಅಂದರೆ ಅವ್ನು ಪೇಂಟಿಂಗ್ ಮಾಡಿ, ಈಗೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಕಾವ್ಯ ಮತ್ತು ಗಿಲ್ಲಿ ಫೋಟೋ ಹಾಕಿ ಅದನ್ನೊಂದು ವೀಡಿಯೋ ಮಾಡ್ತೀನಿ ಯಾವ್ಯಾವ ರೀತಿ ಪ್ರಮೋಷನ್ ಮಾಡಿದೆ ಅಂತ. ಟಮಟೆ ಬಡ್ಕೊಂಡೆಲ್ಲ ಪ್ರಮೋಷನ್, ಇವತ್ತು ಗಿಲ್ಲಿಗೆ ಓಟ್ ಮಾಡಿ ಅಂತ. ಹಿಂದಿನ ಕಾಲದಲ್ಲೆಲ್ಲ ಟಮಟೆ ಬಡ್ಕೊಂಡು ಊರಿಗೆಲ್ಲ ಸಾರ್ತಾ ಇದ್ರಲ್ಲ, ಒಂದು ಹಬ್ಬ ಇದ್ರೆ ಅಥವಾ ಏನಾರು ಇದ್ರೆ ಸಾರ್ತಿದ್ರಲ್ಲ, ಆ ಥರ ಸಾರ್ತಿದ್ದಾರೆ ಮಂಡ್ಯದಲ್ಲಿ ತುಂಬ ಥರ. ಅಥವಾ ರ್ಯಾಲಿ ಹೋಗೋದಿರ್ಬೋದು ಬೈಕಲ್ಲಿ, ಈ ಥರ ಎಲ್ಲ ಗಿಲ್ಲಿನ ಪ್ರಮೋಟ್ ಮಾಡ್ತಿದ್ದಾರೆ. ಆದಷ್ಟು ಗಿಲ್ಲಿಗೆ ಸಿಕ್ಕಾಪಟ್ಟೆ ಜನಗಳ ಸಪೋರ್ಟ್ ಇದೆ. ಅವ್ನಿಗೆ ಹೆಂಗೆ ಸಪೋರ್ಟ್ ಇದೆ? ಅವ್ನ ಜನಗಳನ್ನ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಏನಂತಾರೆ, ಸುಸ್ತಾಗಿ ಬಂದಿರ್ತಾರೆ ಕೆಲಸದಿಂದ ಅಥವಾ ಏನೋ ಬಯಸ್ಕೊಂಡು ಹೊರಗಡೆಯಿಂದ ಯಾವುದೋ ಟೆನ್ಷನ್ನಿಂದ ಬಂದಿರ್ತಾರೆ. ಟಿ ವಿ ಮುಂದೆ ಕೂತ್ಕೊಂಡ್ರೆ ಅಪ್ಪ ಗಿಲ್ಲಿ ನೋಡಿದ್ವಿ ಅಪ್ಪ, ಅವ ಎಷ್ಟು ಎಂಟರ್ಟೈನ್ ಮಾಡ್ತಾನಪ್ಪ, ಒಂದು ನಗು ತರಿಸ್ತಾನೆ ಮುಖದಲ್ಲಿ. ಏನೇ ಪ್ರಾಬ್ಲಮ್ ಇರ್ಬೋದು, ಏನೇ ಟೆನ್ಷನ್ ಇರ್ಬೋದು, ಅವ್ನು ಟಿ ವಿ ಮುಂದೆ ಒಂದು ಗಳಿಗೆ ಕೂತ್ಕೊಂಡ್ರೆ ಏನೋ ಒಂಚೂರು ಎಂಟರ್ಟೈನ್ಮೆಂಟ್ ಮಾಡ್ತಾನೆ. ಅದು ಸುದೀಪ್ ಸರ್ ಕೂಡ ಹೇಳಿದ್ರು ಒಂದ್ಸಲ, ಇದು ರಿಯಾಲಿಟಿ ಶೋ, ಕಾಮಿಡಿ ಶೋ ಅಲ್ಲ ಅಂತ. ಆ್ಯಕ್ಚುಲಿ ಅವ್ನು ಕಾಮಿಡಿ ಮಾಡಿದಕ್ಕೆ ಜನಗಳಿಷ್ಟು ಅವನು ಪ್ರೀತಿಸ್ತಿರೋದು. ಸೊ ಹಾಗಾಗಿ ಗಿಲ್ಲಿಗೆ ಜನಗಳ ಬಲ ಸಿಕ್ಕಾಪಟ್ಟೆ ಇದೆ. ಜನಗಳ ಬಲನೂ ಇದೆ, ದೊಡ್ಡ ಸೆಲೆಬ್ರಿಟಿಗಳ ಬಲನೂ ಇದೆ. ಹಾಗೆ ಏನಂತಾರೆ, ದೊಡ್ಡ ಆ್ಯಕ್ಟರ್ಸ್, ಶಿವಣ್ಣ ಸರ್ ಇರ್ಬೋದು, ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ ಗಿಲ್ಲಿಗೆ. ಅವ್ನಿಗೆ ಎಲ್ಲ ಕಡೆನೂ ಸಪೋರ್ಟ್ ಇದೆ. ಅವ್ನಿಗೆ ದುಡ್ಡಿನ ಸಪೋರ್ಟ್ ಅಲ್ಲ, ಜನಗಳ ಸಪೋರ್ಟು. ಅಂದರೆ ಅವ್ನು ಮಾಡೋ ಎಂಟರ್ಟೈನ್ಮೆಂಟ್ಗೆ, ಅವನಲ್ಲಿರೋ ಕಲೆಗೆ, ಅವನಲ್ಲಿರೋ ಸ್ವಲ್ಪ ಒಳ್ಳೆ ವ್ಯಕ್ತಿತ್ವಕ್ಕೆ, ಒಳ್ಳೆ ಗುಣಕ್ಕೆ ಜನಗಳಿಗೆ ಅವನ್ನ ಸಿಕ್ಕಾಪಟ್ಟೆ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ.
ಅವ್ನಿಗೆ ಈಗ ಜನಗಳಿಗೀಗ ಬೇರೆ ಗೆದ್ರು ಕೂಡ ಅವ್ರು ಒಪ್ಕೊಳ್ಳೋದ. ಹೆಂಗಂದ್ರೆ ಗಿಲ್ಲಿನೇ ಗೆಲ್ಬೇಕು ಅಂದ್ರೆ ಈಗೆಲ್ಲ ಬೆದರಿಕೆ ಕೂಡ ಆಗ್ತದಂತೆ, ನಾವು ಬಿಗ್ ಬಾಸ್ ಮನೆ ಹೊಡೆದಾಕ್ಬಿಡ್ತೀವಿ ಹಾಗೆ ಹೀಗೆ ಅಂತ ಇಲ್ಲ. ಅದೆಲ್ಲ ಮಾಡಕ್ ಹೋಗ್ಬಿಡಿ. ಇದೊಂದು ಜಸ್ಟ್ ಎಂಟರ್ಟೈನ್ಮೆಂಟ್ ಶೋ, ಎಂಟರ್ಟೈನ್ಮೆಂಟ್ ತಗೊಳ್ಳೋಣ. ಅವ್ನಿಗೆ ಅಕಸ್ಮಾತ್ ಈಗ ಬಿಗ್ ಬಾಸ್ ಅವ್ರು ಮೋಸ ಮಾಡಿದ್ರು ಅಂದ್ಕೊಳ್ಳಿ, ಕಪ್ ಗೆಲ್ಲಿಲ್ಲ ಮೋಸ ಮಾಡಿದ್ರು ಅಂತಾನೆ ಅಂದ್ಕೊಳ್ಳಿ, ಅವನಿಗೆ ಹೊರಗಡೆ ಸಿಕ್ಕಾಪಟ್ಟೆ ಆಫರ್ಸ್ ಇರುತ್ತೆ. ಅವನು 50 ಲಕ್ಷ ಅಲ್ಲ, ಅದಕ್ಕಿಂತ ಕೋಟಿನೇ ಸಂಪಾದಿಸ್ತಾನೆ ಅವನು. ಅದು ಲೆಕ್ಕನೇ ಅಲ್ಲ. ಇದು ಬಿಗ್ ಬಾಸ್ ಶೋ ಇಂದ ಈಗ ಒಂದು ಅವನಿಗೆ ಈಗ ಅವನೇಂತಾರೆ ಜೀ ಕನ್ನಡದಲ್ಲಿ ಇದ್ದಾಗ ಅವ್ನಿಗೆ ಅಷ್ಟು ಇಷ್ಟೊಂದು ಕಲೆ ಹೊರಗಡೆ ಬಂದಿರಲಿಲ್ಲ. ಈಗ ಬಿಗ್ ಬಾಸ್ ಬಂದಾಗ ಅಷ್ಟೆಲ್ಲ ಗಳಿಸಿದಾನೆ. ಈಗ ಎಲ್ಲೆಲ್ಲಿ ಆ ಕಡೆಯಿಂದೆಲ್ಲ ಫಿಲ್ಮ್ಸ್ ಆಫರ್ಸ್ ಬರ್ತಿದೆ ಅವನಿಗೆ ಅಂದರೆ 100% ಅವ್ನು ಬಿಗ್ ಬಾಸಿಂದ ಗಳಿಸಿದಾನೆ ಅಂತಲೇ ಅರ್ಥ. ಇಷ್ಟು ಜನಗಳು ಇಡೀ ಕರ್ನಾಟಕ ಜನತೆ ಪ್ರೀತಿ ಗಳಿಸಿದಲ್ಲ, ಅದು ಬಿಗ್ ಬಾಸ್ ಕೊಟ್ಟಿದೆ ಅವನಿಗೆ. ಅಂದರೆ ಬಿಗ್ ಬಾಸ್ ಮನೆಯಲ್ಲೇ ಹೊಟ್ಟಿದ್ದಲ್ಲ, ಆ್ಯಕ್ಚುಲಿ ಮಾಡಬೇಡಿ. ಇನ್ನು ವ್ಯಕ್ತಿತ್ವ ಅಂತ ಬಂದರೆ 100% ರಕ್ಷಿತನೇ. ಅದು ರಕ್ಷಿತಾ ಕಾವ್ಯನೂ ಬರ್ತಾಳೆ, ಬಟ್ ಅವಳು ಸ್ವಲ್ಪ 2ನೇ ಸ್ಥಾನದಲ್ಲಿ ಬಂದರೆ, 1ನೇ ಸ್ಥಾನದಲ್ಲಿ 100% ವ್ಯಕ್ತಿತ್ವ ಅಂತ ಬಂದರೆ ರಕ್ಷಿತಾ ಬರ್ತಾಳೆ. ಏನಕ್ಕೆ ನಾನು ರಕ್ಷಿತನೇ ತಗೊಂಡೆ ಅಂತ ತಗೊಂಡ್ರೆ, ಮನೆ ಕೆಲಸ ಇರ್ಬೋದು ಗುರು 100% ಮಾಡ್ತಾಳೆ. ಅವಳ ಫ್ರೆಂಡ್ ಅಂತ ಒಪ್ಕೊಂಡ್ರೆ ಅಥವಾ ಒಬ್ಬ ಅಣ್ಣನಾಗಿ ಒಪ್ಕೊಂಡ್ರೆ ಅವ್ರಿಗೆ 100% ಏನು ಮಾಡಬೇಕು ಅದನ್ನು ಮಾಡ್ತಾಳೆ. ಅವ್ಳಿಗೆ ಅಷ್ಟೇ ಲಾಯಲ್ ಆಗಿರ್ತಾಳೆ ಅವಳು. ಸ್ವಲ್ಪ ಪಾಸಿಟಿವ್ನೆಸ್ಸಸ್ ಅಂತ ಬಿಟ್ಟರೆ ಆಕೆ 100% ವ್ಯಕ್ತಿತ್ವದಲ್ಲಿ 100% ಸೂಪರ್ ವ್ಯಕ್ತಿತ್ವ ಅಂತಲೇ ಹೇಳ್ಬೋದು. ಅವಳು ಕೆಲಸ ಟಾಸ್ಕ್ ಅಂತ ಇರ್ಬೋದು, ಟಾಸ್ಕ್ ಅಂತ ಬಂದರೆ ಅವಳು ಇರೋದು ಕುಳ್ಳನೇ ಇರ್ಬೋದು ಗುರು, ಒಳ್ಳೆ ರೌಡಿ ಥರ ಡ್ಯಾನ್ಸ್, ಎಲ್ಲದ್ರಲ್ಲೂ ಅಷ್ಟೇ ಒಂಥರ ಟಗ್ರು ಪುಟ್ಟಿ ಅಂತಾರಲ್ಲ, ಟಗ್ರು ಥರ ಎಗ್ರು ಬೀಳ್ತಾಳೆ ಎಲ್ಲರ ಮೇಲೂ. ಟಾಸ್ಕ್ ಅಂತ ಬಂದರೆ 100% ಕೊಡ್ತಾಳೆ ಅವಳು. ತುಂಬ ಚುರುಕ್ತನ ಅವಳಲ್ಲಿ, ವ್ಯಕ್ತಿತ್ವದಲ್ಲಿ ಇರ್ಬೋದು, ಎಲ್ಲದರಲ್ಲೂ ಅಷ್ಟೇ ಚುರುಕ್ತನ ಇದೆ ಅವಳಲ್ಲಿ. ಒಂಥರ ಅವಳನ್ನ ಹೇಳೋಕ್ಕಾಗಲ್ಲ, ಒಂಥರ ಇದು ಅವಳು. ಈಗ ಗಿಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾನೆ, ಇವಳದೇ ಆದ ರೀತಿಲಿ ಎಂಟರ್ಟೈನ್ಮೆಂಟ್ ಮಾಡಿದಾಳೆ ಜನಗಳನ್ನ. ಅವಳು ಮಾತಾಡೋ ರೀತಿಲಿ ಜನಗಳನ್ನ ಎಂಟರ್ಟೈನ್ಮೆಂಟ್ ಮಾಡಿದಾಳೆ, ಮನೆ ಕೆಲಸ ಮಾಡಿದಾಳೆ, ಟಾಸ್ಕ್ ಅಂತ ಆಡಿದಾಳೆ. ಏನಂತಾರೆ ಎಲ್ಲ ಬಿಗ್ ಬಾಸ್ ಮನೇಲಿ ಏನೇನು ಇರಬೇಕೋ ಅವಳಲ್ಲೆಲ್ಲ ಅದೆಲ್ಲವೂ ಇತ್ತು ಬಿಗ್ ಬಾಸ್ ಮನೇಲಿ. ಸೊ ಇದೊಂಥರ ವ್ಯಕ್ತಿತ್ವ. ಬಿಗ್ ಬಾಸ್ ಮನೆಗೆ ವ್ಯಕ್ತಿತ್ವ ಬೇಕಾ, ಜನ ಬೆಳ ಬೇಕಾ, ಹಣ ಬಲ ಬೇಕು. ವ್ಯಕ್ತಿತ್ವ ಹಾಗೆ ಜನ ಬೆಳ ಇವೆರಡೂ ಬೇಕು, ಇವೆರಡು ಇಂಪಾರ್ಟೆಂಟ್. ಸೊ ಇವೆರಡು ಗೆಲ್ಲೋದೀಗ ಡೌಟ್ ಅನಿಸ್ತಿದೆ. ಹಣ ಬಲ ಗೆಲ್ಲೋದು ತುಂಬ ಫಿಕ್ಸ್ ಅನಿಸ್ತಿದೆ ಈಗ 100%. ಈಗ ಅಶ್ವಿನಿ ಮೇಡಮ್ ಅವ್ರನ್ನ ಟಾಪ್ 3 ತಗೊಬಂದ್ರೆ ಅಂತ ತಿಳ್ಕೊಳ್ಳಿ, 100% ಅಶ್ವಿನಿ ಮೇಡಮ್ನ ಗೆಲ್ಸೋ ಚಾನ್ಸಸ್ ತುಂಬ ಇದೆ ಅಂತ. ನಿಮ್ಮ ಪ್ರಕಾರ ಯಾವ್ದು ಗೆಲ್ಲಬೇಕು ಹೇಳಿ? ನನಗೆ ವ್ಯಕ್ತಿತ್ವ ಗೆಲ್ಲಬೇಕು, ಇಲ್ಲ ಜನಬಲ ಗೆಲ್ಲಬೇಕು? ನಾನು ಈಗ ಹೇಳ್ಬಿಡ್ತೀನಿ ನನ್ನ ಫೇವ್ರೇಟ್ ಯಾರು ಅಂತ. 100% ರಕ್ಷಿತಾ ಗಿಲ್ಲಿನೇ. ನಾನು ಇಷ್ಟು ದಿನ ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ನನ್ನ ಸಪೋರ್ಟ್ ಅಂದರೆ ಯಾವ ಥರ ಅಂದರೆ, ಅವ್ರು ತಪ್ಪು ಮಾಡಿದಾಗೆಲ್ಲ ತಪ್ಪು ಅಂತಲೇ ಹೇಳಿದ್ದೀನಿ, ಒಂಚೂರು ಚೆನ್ನಾಗಿ ಮಾಡಿದಾಗ ಚೆನ್ನಾಗಿ ಮಾಡ್ತಿದ್ದಾರೆ ಅಂತಲೇ ಹೇಳ್ತೀನಿ. ಇನ್ನೂ ಸ್ವಲ್ಪ ಜನ ಕಮೆಂಟ್ ಕೂಡ ಮಾಡಿದ್ರಿ, ಅದು ಬೀಜ ಅನ್ನೋ ವಿಷಯಕ್ಕೆ ಸ್ವಲ್ಪ ಟ್ರೋಲ್ ಆಗ್ತಿದ್ದಾಳೆ, ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡಿ ಅಂತ. ಆ್ಯಕ್ಚುಲಿ ಗೈಸ್ ಅವರ ಮಂಗಳೂರು ಸೈಡು ಗೋಡಂಬಿ ಅನ್ನೋದಕ್ಕೆ ಬೀಜ ಅಂತ ಹೇಳ್ತಾರಂತೆ. ಬಾದಾಮಿ ಮತ್ತು ಬೀಜ ಹೊಡಿತಿದ್ದಾರೆ ಅಂತ ಕಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ಲಲ್ಲ, ಸೊ ಅದು ಬೀಜ ಅನ್ನೋದು ಅವ್ರು ಗೋಡಂಬಿಗೆ ಬೀಜ ಅಂತ ಹೇಳ್ತಾರಂತೆ. ಅವ್ರದ್ದು ನನಗೆ ಯಾರೋ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಪ್ಲೀಸ್ ಅದನ್ನ ಕ್ಲಾರಿಟಿ ಕೊಡಿ, ನಮ್ಮ ಮಂಗಳೂರು ಸೈಡ್ ಹಾಗೆ ಮಾತಾಡೋದು ನಾವು ಅಂತ ಕೂಡ ಹೇಳಿದರು. ನಾನು ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದೀನಿ, ಈಗ ಎಲ್ಲರೂ ನೋಡಿರ್ತಾರೆ. ಸೊ ರಕ್ಷಿತ ಬಗ್ಗೆ ಯಾರು ಟ್ರೋಲ್ ಮಾಡಬೇಡಿ. ಗೋಡಂಬಿಗೆ ಆ್ಯಕ್ಚುಲಿ ಮಂಗಳೂರು ಕಡೆ ಬೀಜ ಅಂತಾರೆ. ನನಗೂ ಗೊತ್ತಿರಲಿಲ್ಲ ಗೈಸ್ ಈ ಥರ. ಅವ್ರು ಹೇಳಿದ್ಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದಾಗೆ ನನಗೂ ಗೊತ್ತಾಗಿದ್ದು. ಮೇಡಮ್ ರಿಯಲಿ ನಾನು ಇದನ್ನೇನು ಕ್ಲಾರಿಟಿ ಕೊಟ್ಟಿದ್ದು ಅದ್ರ ಬಗ್ಗೆ. ಇನ್ಯಾರು ತಿಳ್ಕೊಳ್ಳೋದ ಬಿಡಿ. ಆಲ್ಮೋಸ್ಟ್ ಬೇರೆ ಯಾರ್ಯಾರು ಅದನ್ನು ಟ್ರೋಲ್ ಮಾಡಿದಾರೋ ಅದರಲ್ಲೆಲ್ಲ ಮಂಗಳೂರು ಸೈಡಲ್ಲೆಲ್ಲ ಹೋಗಿ ಹೇಳಿದ್ದಾರೆ, ಇದುವೇ ಅದು ನಮ್ಮ ಕಡೆ ಎಲ್ಲ ಹಂಗೆ ಹೇಳೋದು ಹಾಗೆ ಹೀಗೆ ಅಂತ. ಈಗ ಸ್ವಲ್ಪ ಜನಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ, ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಗೈಸ್? ಯಾರು ಗೆಲ್ತಾರೆ? 100% ಅಶ್ವಿನಿ ಗೆಲ್ಲೋ ಚಾನ್ಸಸ್ ತುಂಬ ಇದೆ. ಓಟ್ ಬಿದ್ದಿಲ್ಲ, ಬಟ್ ಗೆಲ್ಲೋ ಚಾನ್ಸಸ್ ತುಂಬ ಇದೆ. ನೋಡೋಣ, ಬಿಗ್ ಬಾಸ್ ಅವ್ರು ಈಗ ಚೇಂಜ್ ಮಾಡ್ಬೋದು ಮನಸ್ಸು. ಏಕೆಂದರೆ ಈಗ ಜನಗಳು ನೋಡಿರ್ಬೋದು, ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಿದ್ದಾರೆ ಅಶ್ವಿನಿ ಗೆಲ್ಲಿಸ್ತಿದ್ದಾರೆ ಅಂತ. ಬಿಗ್ ಬಾಸ್ ನಾವು ಯಾರು ನೋಡೋದೇ ಇಲ್ಲ, ಇನ್ಮೇಲೆ ಈ ರಿಯಾಲಿಟಿ ಶೋ ನೋಡೋದೇ ಇಲ್ಲ, ಹಾಗೆ ಹೇಗೆ ಅಂತ ಎಲ್ಲ ಜನಗಳ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಕೊನೆ ಟೈಮಲ್ಲಿ ಚೇಂಜ್ ಮಾಡ್ಬೋದು. ಅಶ್ವಿನಿ ಅವ್ರನ್ನ ಬರ್ತಾ ಯಾವ ರೇಂಜಿಗೆ ತೊಗೊಂಡು ಬಂದರು ಅಂದರೆ ಬಿಗ್ ಬಾಸ್ ಅವರು ತುಂಬ ಒಳ್ಳೆಯವ್ರಾಗಿ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅಶ್ವಿನಿ ಮೇಡಮ್ನ. ಎಷ್ಟು ಒಳ್ಳೆಯವರು ಅಂದರೆ ಅವರು ಒಳ್ಳೆಯವರೇ ಗೈಸ್. ನಾನು ಅಶ್ವಿನಿ ಕೆಟ್ಟವರು ಅಂತ ಹೇಳ್ತಿದ್ದೆ, ಒಳ್ಳೆಯವರೇ. ಅವ್ರ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಚೆನ್ನಾಗಿ ಒಳ್ಳೆಯವರೇನೆ, ಸ್ವಲ್ಪ ಕೋಪಿಸ್ಟ್ರ ಥರ ಇದು ಮಾಡ್ತಾರೆ ಅಷ್ಟೇ, ಒಳ್ಳೆಯವರೇ. ಅಂದರೆ 3 ಜನ ಡಿಸರ್ವ್ ಇದ್ದಾರೆ ಇಲ್ಲ ಅಂತ, ಬಟ್ ಜನ ಮತ್ತು ವ್ಯಕ್ತಿತ್ವ ಗೆಲ್ಲರೆ ಎಲ್ಲೋ ಒಂದು ಕಡೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು, ಯಾರು ಗೆಲ್ತಾರೆ ಅಂತ ಕೂಡ, ಹಾಗೆ ನಿಮ್ಮ ಟಾಪ್ 2 ಯಾರು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಗಿಲ್ಲಿಗೆ ಎಷ್ಟು ಓಟ್ ಬಿದ್ದಿದೆ ಗೊತ್ತಾ?
ಎಕ್ಸ್ಪೆಕ್ಟ್ ಕೂಡ ಮಾಡಲ್ಲ ನೀವು. ಅಷ್ಟು ಕೋಟಿ ಬಿದ್ದಿದೆ. ಎಲ್ಲ ಏನಂತಾರೆ, ಎಲ್ಲ ಹಿಸ್ಟ್ರಿ ಬಿಗ್ ಬಾಸ್ ಇದಿದ್ದಲ್ಲ, ಏನಂತಾರೆ, ಯಾರ್ಯಾರು ಕೋಟಿ, ಹನುಮಂತು ಅಥವಾ ಕಾರ್ತಿಕ್ ಅವರೆಲ್ಲರದು ಪೀಸ್ ಆಗಿ ಹೋಗಿದೆ. ಅಂದರೆ ಅವ್ರು ಎಷ್ಟು ಓಟ್ಗಳು ಪಡ್ಕೊಂಡಿದ್ರಲ್ಲ ಅದರೆಲ್ಲ ಡಬಲ್ರಷ್ಟು ಓಟು ಪಡ್ಕೊಂಡಿದ್ದಾರೆ ಗಿಲ್ಲಿ ಅವರು ಅಂತಂದು ಹೇಳ್ಬೋದು. ನಾನು ಎಷ್ಟು ಪಡ್ಕೊಂಡಿದ್ದಾರೆ ಅಂತ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು.